ಗೊಂಡು ಪದ್ಮ ಅರ್ಬುದದಷ್ಟು ಸಾವಿರಾರು ವರ್ಷ ಅಂತೀವಲ್ಲ, ಪದ್ಮ ಅರ್ಬುದ ಅಂದರೆ ಅದಕ್ಕೆ ಅರ್ಥ. ಪದ್ಮ ಎಂಬುದು ಸಂಖ್ಯಾವಾಚಕ. ಈಗಿನವರಿಗೆಲ್ಲ ಕೋಟಿ ಮೇಲೆ ಸಂಖ್ಯಾನೇ ಗೊತ್ತಿಲ್ಲ. 100 ಕೋಟಿ, 1000 ಕೋಟಿ, ಲಕ್ಷ ಕೋಟಿ ಇಷ್ಟೇ ಅಂತಾರೆ. ಹೇಗೆ 100 ಲಕ್ಷ 1 ಕೋಟಿನೋ, 100 ಕೋಟಿ ಒಂದು ಶಂಖ, 100 ಶಂಖ ಮಹಾಶಂಖ, 100 ಮಹಾಶಂಖ ಪದ್ಮ, 100 ಪದ್ಮ ಮಹಾಪದ್ಮ, 100 ಪದ್ಮ ಮಹಾಪದ್ಮ ಸಮುದ್ರ, 100 ಸಮುದ್ರ ಮಹಾಸಮುದ್ರ, 100 ಸಮುದ್ರ ಮಹಾಸಮುದ್ರ ಅರ್ಬುದ. 100 ಸೊನ್ನೆ ಬಂದೋಗುತ್ತೆ. ಅಷ್ಟು ವರ್ಷ ನರಕದಲ್ಲಿ ಯಾರು ಬಿದ್ದಿರ್ತಾರೆ ಅವರಿಗೆ ಈ ನೀರಿಟ್ಟರೆ ಅಮೃತಪ್ರಾಯ ಆಗತ್ತಂತೆ. ನಮ್ಮ ವಂಶದವ್ರಿಗೆ ಅವ್ರು ಹಾಸಿದ ನಮ್ಮಪ್ಪ, ನನಗೆ ಆನಂದ ಆಯ್ತಪ್ಪ, ಹಸಿವಿಂದ ಒದ್ದಾಡ್ತಾ ಇದ್ದೇನೋ. ಇಷ್ಟು ನೀರು ಹಾಕಿದ್ದಕ್ಕೆ ಕೋಟಿ ಕೋಟಿ ಜನ ಪಿತೃದೇವತೆಗಳು ಉದ್ಧಾರ ಆಗ್ತಾರೆ ಅಂದರೆ ಯಾಕ್ರೆ ಮಾಡಬಾರ್ದು? ಟೇಬಲ್ ಮಿಲ್ಸ್ ಮಾಡ್ತೀರಾ? ಎಂಜಿಲಿಲ್ಲ, ಗಿಂಜಿಲಿಲ್ಲ, ಮುಸರೆ ಇಲ್ಲ, ಎಲ್ಲ ಅವನು ತೊಗೊಬೋದು, ಅವನು ಎಡೆಯನ್ನು ತೊಗೊಬೋದು, ಅವನು ಅರ್ಧ ಕಚ್ಚೆ ಅಲ್ಲಿ ಹಾಕೋದು, ಅದನ್ನೇ ತಿನ್ನೋದು ಬೇಡವಾ? ಎಂಜಲು ಗಿಂಜಲು ಬೇಡವಾ?